ಹಾಯ್ SLM ಬೋರ್ವೆಲ್ಸ್ ಕೇಶವರ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ನೋಡಿ, ಇದು ಕೇಸಿಂಗ್ ಬಂದು ಡ್ರಿಲ್ಲಿಂಗ್ ಗಡಿಯವರು ಕೇಸಿಂಗ್ ಹೊಸ ಬೋರು ಕೊಡ್ತಿದ್ದಾರೆ. ಈ ಥರ ಕೇಸಿಂಗ್ ಬಂದು ಪ್ರಾಬ್ಲಮ್ ಆಗಿದೆ, ಅವರು ಕೇಸಿಂಗ್ ಕುರ್ಸೋಕ್ಕಾಗಲಿಲ್ಲ. ಹಂಗಾಗಿ ಈಗ ನಮಗೆ ಹೇಳಿದ್ದಾರೆ. ಇಲ್ಲಿ ನಾವು ಬಂದು ಈಗ ಕನಕಪುರ ಚನ್ನಪಟ್ಟಣ ಪಕ್ಕದಲ್ಲಿ ಹಳ್ಳಿಯಲ್ಲಿ ಕೆಲಸ ಚನ್ನಪಟ್ಟಣ ಪಕ್ಕ ಹಳ್ಳಿಯಲ್ಲಿ ಕೆಲಸ ಮಾಡ್ತಾರೆ. ನೋಡಿ, ಈ ಥರ ಕೇಸಿಂಗ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಅವರು ಮೋಟ್ರ್ ಬಿಟ್ಟಿದ್ದಾರೆ, ಮೋಟ್ರ್ ಹೋಗಿಲ್ಲ, ಹಂಗಾಗಿ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಗೆ ರೈತರು ಹೇಳಿದ್ದಾರೆ, ಏನು ಹೇಳ್ತಾರೆ ಕೇಳಿ ನೋಡಿ. ಎಷ್ಟು ದಿವಸ ಆಗಿದೆ ಏನು ಅಂತ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ರೈತರೇ ನಮಗೆ, ನಾವು ಹೇಳೋದಲ್ಲ. ನೋಡಿ, ಆಲ್ಮೋಸ್ಟ್ ರೈತರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಅಂತ. ಹುಡುಗ ಮನೆಯೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹುಡುಗ ಮನೆ ಮಾತ್ರ ಇದು ಒಳ್ಳೆ ಮನೆ ಥರ ಕಟ್ಟಿದ್ದಾರೆ. ಇದೇ ಥರ ಮಾಡ್ಬೇಕಂತ ಏನು ಆಸೆ ಆಯ್ತಾ? ಇದು ಬಾಕ್ಲು ಬಂದು 1 ಲಕ್ಷ ರೂಪಾಯಿ ಅಂತ ರೈತರು ಮಾಡ್ಸಿರೋದು. ನೋಡಿ, ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಎಷ್ಟು ಯಜಮಾನ್ರಿ ಇದು ಬಾಕ್ಲು ಬಂದು? 1 ಲಕ್ಷ ಚಿಲ್ಲರೆ ಬಾಕ್ಲು. ಹಾಂ, ನೀವು ಬರೇ ಹುಡುಗ ಮನೆಗೆ ಈ ಥರ ಬಾಕ್ಲು ಇಕ್ಕಿದ್ರಲ್ವಾ? ಹಾಂ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಸಿದ್ರು ಹುಡುಗ ಮನೆಯೂ. ಹಾಂ, ಯಾವ ಯಜಮಾನ್ರಿ ಯಾವ ಊರು ಇದು? ಇರ್ಪಾಕ್ಷಪುರ. ಎಲ್ಲಿ ಬರುತ್ತೆ ಇದು? ಚನ್ನಪಟ್ಟಣ ತಾಲೂಕು. ನಾವು ಬಂದಿರೋದು ಉದ್ದೇಶ ಇಲ್ಲಿಗೆ ನಾವು ಬಂದಿರೋ ಉದ್ದೇಶ ಬೋರು ಹೋಗ್ಬಿಟ್ಟಿತ್ತು, ಕೇಸಿಂಗ್ ಕಟ್ಟಾಗ್ಬಿಟ್ಟಿತ್ತು. ಅದು ರೆಡಿ ಮಾಡಿಸಿ ತೆಗಿಸಿ ಹೊಸ ಕೇಸಿಂಗ್ ಇದು ಮಾಡೋಣ ಅಂತ ನಮ್ಮನ್ನು ಕರೆಸಿರೋದು. ನೀವು ನಿಮ್ಮ ಕರ್ಕ ಬಂದಿದ್ದೀವಿ. ನಮಗೆ ಫೋನ್ ಮಾಡಿ ನೀವು ಎಷ್ಟು ದಿವಸ ಆಗಿರ್ಬೋದು? ಫೋನ್ ಮಾಡಿ ಅಂದರೆ ಒಂದು 20 ದಿನ, ತಿಂಗಳ ಮೇಲೆ ಆಗಿದೆ. 10 ಸಲ ಬಂದು ಚೆಕ್ ಮಾಡ್ಕೋದು ಒಂದ್ಸಲಿ. ಹಾಂ, ಹೌದು, ಒಂದ್ಸಲ ಚೆಕ್ ಮಾಡ್ಕೋದು. ನಿಮ್ಮವ್ರು ಬಂದು ತಿರ್ಗಾ ಈ ಮೊನ್ನೆ ಫೋನ್ ಮಾಡಿದ್ರು ಮಳೆ ಇಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ಈಗ ಬಂದು ರೆಡಿ ಮಾಡಿಕೊಡ್ರಪ್ಪ ಅಂದ್ಬಿಟ್ಟು ರೆಡಿ ಮಾಡಿ. ಸರಿ ಯಜಮಾನ್ರಿ.